ಸ್ವಾಮಿ, ನಾವು ನಿಮ್ಮನ್ನು ಕೊಂಡಾಡ್ತೇವಯ್ಯ, ನಿಮ್ಮನ್ನು ಆರಾಧಿಸ್ತೇವೆ. ವಾರದ ಒಂದು ದಿನ ನಿನ್ನ ದಿನ, ಶುಭ ದಿನ, ಅದಕ್ಕಾಗಿ ವಂದನೆ. ಮತ್ತೆ ಈ ಮಧ್ಯಾಹ್ನ ಸಮಯದಲ್ಲಿ ವಿಶೇಷವಾಗಿದೆ ಪ್ರಿಯ ಶ್ರೀ ಸ್ವಾಮಿ ದಸಾಯಿಯವರು, ಶ್ರೀ ಅಯ್ಯವರು ಇಬ್ಬರು ಸೇರಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಮಧ್ಯಾಹ್ನ ಸಮಯದಲ್ಲಿ ಮತ್ತು ಅವರ ಪ್ರಿಯ ಜೊತೆ ಸ್ನೇಹಿತರು ಫ್ರೆಂಡ್ಸ್ ಎಲ್ಲ ಸೇರಿ ಈ ಒಂದು ಸಹಕಾರದಿಂದ ರಿಜಿಸ್ಟರ್ ಮಾಡಿದ್ದಾರೆ. ಈ ಒಂದು ಸನ್ಮಾನ ಸಂಭ್ರಮ ಮಾಡಿದರೆ ಅದಕ್ಕಾಗಿ ವಂದನೆ. ವಿಶೇಷವಾಗಿ ನಮ್ಮ ಸ್ನೇಹಿತರು ಕೈಯವರಿಗಾಗಿ ವಂದನೆಯ, ಕೈಯವರಿಗೆ ವಂದನೆಯ. ಸಮಾಜದಲ್ಲಿ ಎಷ್ಟೋ ಸ್ಥಾನಮಾನ ಮಾಡಿದ್ದಾರೆ. ಬರೀ ಮಾನ ತೆಗೆದುಕೊಳ್ಳದೆ ಅವ್ರು ನಿಸ್ವಾರ್ಥವಾಗಿ ತನ್ನ ಮಾನದಿಂದ ಅನೇಕ ಜನರನ್ನು ಎತ್ತಿದ್ದಾರೆ. ಹಳ್ಳಿ ಆಗಲಿ, ತಾಲೂಕಾಗ್ಲಿ, ಜಿಲ್ಲೆ ಆಗಲಿ, ರಾಜ್ಯದಲ್ಲಿ ಸಹ ಆ ರೀತಿ ಕೆಲಸ ಮಾಡಿದ್ದಾರೆ. ಈ ಸಮಯದಲ್ಲಿ ಅವ್ರ ಸ್ವಾಮಿ ನೀವು ವಾಕ್ಯ ಹೇಳ್ತದೆ, ಸನ್ಮಾನಿಸಿ ಗೌರವಿಸಿರಿ ಒಳ್ಳೆಯವರು ಮಾಡುವವರು. ನಾವು ಸ್ವಾಮಿ ಸಮಯದಲ್ಲಿ ನಾವು ತಂದೆಯ ಮಗ ಪವಿತ್ರಾತ್ಮನ ಸಮಯದಲ್ಲಿ ಇನ್ನೊಂದ್ಸಲ ಸನ್ಮಾನಿಸ್ತೀವಿ. ಅಥವಾ ಅವರಿಗೆ ಎಲ್ಲವನ್ನು ಮಾಡ್ತಾ ಇದ್ದಾರೆ ಜನರು. ಸೊ ಅದೇ ರೀತಿ ನಾವು ಒಂದು ದಿವಸ ವಿಚಾರ ಮಾಡಿದ, ಸೊ ನಾವು ಕೆಲಸ ಮಾಡೋ ಗತಿ ಏನು ಮಾಡತ್ತೇವೆ, ಗಿಲೋ ಮಾಡತ್ತೇವೆ, ಬಾಡಿ ಕಟ್ಲತ್ತೇವೆ, ಟೈಲ್ಸ್ ಹಾಕ್ಲತ್ತಿದ್ದೇವೆ, ಕಲರ್ ಹಚ್ಚಲತ್ತಿದ್ದೇವೆ. ಒಬ್ಬ ವ್ಯಕ್ತಿ ಬೇಕು, ನಮಗೆ ಗಟ್ಟಿಯಾಗಿರೋ ವ್ಯಕ್ತಿ ಬೇಕು. ಸೊ ಅದಕ್ಕಾಗಿ ನಾವು ಮತ್ತೆ ಸರ್ ಜೊತೆ ನಮ್ದು ಕನೆಕ್ಟ್ ಆಯಿತು. ಶಾದರತ್ ಸರ್ ಸರ್ ಜೊತೆ ಕನೆಕ್ಟ್ ಆದಾಗ ನಂಗೆ ಗೊತ್ತಾಯ್ತು ರೀ. ಹೋದಾಗ ಸರ್ ಜೊತೆ ಹೋದಾಗ ಭಾಳ ಆಶ್ಚರ್ಯ ಪಟ್ಟೆ ನಾನು. ಇವತ್ತು ಅವರಲ್ಲಿ ಇದ್ದಂಥ ಶಕ್ತಿ ಹೊಂದಾಣಿಕೆಯಲ್ಲಿದ್ದಾರೆ ಅಂಬೋದು ನಾನು ಕಂಡಾರೆ ಕಂಡೆ. ಸೊ ಕಂಡಾಗ ನಾನಂದೆ, ಅರೆ ನಮ್ಮ ಬೀದರಲ್ಲಿ ಕೂಡ ನಮ್ಮ ಸರ್ ಇದ್ದಾರಲ್ಲ, ಇಂಥ ವ್ಯಕ್ತಿ ಇದ್ದಾರಲ್ಲ, ನಾವು ಯಾರ ಜೊತೆಗೆ ಇರಬಾರ್ದು ಅಂತ ಆಲೋಚನೆ ಮಾಡಿದಾಗ ಸರ್ ಜೊತೆ ಗೊತ್ತಾಗ್ತು. ಸೊ ಅವರು ಸ್ಟೇಟ್ ಲೆವೆಲ್ ಅವಾರ್ಡ್. ಸರ್ ನಮ್ಮ ಕಟ್ಟಡ ಕಾರ್ಮಿಕರಿದೆ ಸರ್, ನಾವು ಗಿಲವ ಯೂನಿಯನ್ ಅಂತ ಇಲ್ಲ, ಎಲ್ಲ ಕಾರ್ಮಿಕರು ಬರ್ತಾರೆ ಸರ್. ಫಸ್ಟ್ ಸೆಂಟ್ರಿಂಗ್ ಗಿಲವ ಎಲ್ಲರೂ ಮಾಡ್ತೇವೆ ಸರ್. ಅದ್ರಲ್ಲಿ ಯಾರಿಗೆ ಅನ್ಯಾಯ ಹೋರಾಟ ಮಾಡ್ತೇವೆ ಸರ್. ನಮ್ಮ ಯಶಪ್ಪ ಅವರು ನಮ್ಮ ಜೊತೆಲೇ ಇದ್ದಾರೆ, ರಮೇಶ್ ಆಗಿ ಅವ್ರ ಪ್ಲಾಸ್ಟರ್ ಕಾಂಟ್ಯಾಕ್ಟ್ರೆ, ಅವ್ರ ಪ್ಲಾಸ್ಟರ್ ಗೊತ್ತಿದ್ದಾರೆ ಸರ್ ಕಾಂಟ್ಯಾಕ್ಟ್. ಅದಕ್ಕೆ ನಾವು ಜೊತೆಯಲ್ಲೇ ಬರ್ತೇವೆ ಸರ್. ನಿಮ್ಮ ಜೊತೆ ಏನಿದ್ರು ಕೆಲಸ ಮಾಡ್ತೀವಿ. ನಮಗೇನು ಸಿಕ್ತು ನಮ್ಮದಲ್ಲ, ನಿಸ್ವಾರ್ಥನೆ. ಸೊ ದೇವರು ಇವತ್ತು ಅವರಿಗೆ ಒಂದು ಸನ್ಮಾನ ಸಂಭ್ರಮ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಅವ್ರಿಗೆ ಆಶೀರ್ವಾದ ಮಾಡೋಣ. ಅವರ ಒಂದು ರಾಜ್ಯದಲ್ಲಿ ಅವರು ಪ್ರಶಸ್ತಿ ಪಡೆದಿದ್ದಾರೆ, ಅದಕ್ಕಾಗಿ ನಾವು ಬಂದಿದ್ದೀವಿ. ಇದು ದೇವರ ಕಾರ್ಯ, ಇದು ನಮ್ಮ ಅಲ್ಲ, ದೇವರ ನಮ್ಮ ಆಲೋಚನೆ, ದೇವರ ಆಲೋಚನೆ. ಅದಕ್ಕಾಗಿ ಸೌಂದರ್ಯ ನಮ್ಮ ಬಲಹಸ್ತವನ್ನು, ನಮ್ಮ ಬಲಹಸ್ತ ಇದೆಯಲ್ಲ, ಚಾಚಿ ಅವ್ರ ಪ್ರಾರ್ಥನೆ ಮುಖಾಂತರ ಶುಭಗಳೊಡನೆ ಆಶೀರ್ವಾದ ಮಾಡೋಣ. ಅದಾಗಿ ಮೇಲೆ ಮುಂದಿನ ಕಾರ್ಯಕ್ರಮ ನಡೆಸ್ತಾರೆ. ಸಾರಿ, ಸನ್ಮಾನ ಮಾಡಲೇಬೇಕೇನಾದ್ರು ಮಾಡಂತ ನಮ್ಮ ಯಶಪ್ಪನವರಿಗೆ ಕಾಲ್ ಮಾಡ್ತಾರಣ, ಹಿಂಗೆ ಮಾಡ್ತಾರೆ ಮಾಡಿದಾರ, ಮತ್ತು ಹ್ಯಾಂಗೆ ಮಾಡಿರುತ್ತೆ ಬೈದಾರ. ಆಯ್ತಣ್ಣ, ನಾವು ನೀವು ಸೇರ್ಬೇಕು ಸರ್, ಇದೊಂದು ಸನ್ಮಾನ ಸಂಭ್ರಮ ಇಟ್ಕೊಂಡ್ಮೇಲೆ ಸೊ ನಮ್ಮ ಸರ್ ಯಾವ ರೀತಿ ನಡೀತಾರೆ ಅವ್ರ ಜೊತೆ ನಾವು ಅವ್ರು ಏನೇ ಮಾಡಲಿ ಅವ್ರ ಜೊತೆಗೆ ನಿಲ್ಲರಿ. ಮತ್ತು ನಮ್ಮಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಹುಡುಗರು, ಬೀದರ್ ಡಿಸ್ಟ್ರಿಕ್ದಾಗ ಆಗಲಿ ಅಥವಾ ಯಾವುದೇ ಡಿಸ್ಟ್ರಿಕ್ದಾಗ ಆಗಲಿ, ನಾವು ಎಷ್ಟು ಗೊತ್ತಿದ್ದಾರೆ ಯಾರ್ಯಾರು ಇದ್ದಾರಲ್ಲ, ಪ್ರತಿಯೊಬ್ಬರು ಯುವಕರು ಅಂದ್ರೆ ಹೆಂಗೆ ಸಮಾಜದಾಗ ಏನಾದರೂ ಮಾಡಬೇಕು, ಸಮಾಜದಲ್ಲಿ ಒಳ್ಳೆಯದನ್ನು ಮಾಡಬೇಕು ಅಂತ ನಾವು ನಿಂತಿದ್ದೆವು. ಸೊ ಸರ್ ಏನು ಹೇಳ್ತಾರೆ ಅಂದ್ರೆ ನಾವು ಮಾಡೋದು 24 hours ರೆಡಿ ಆಗಿದ್ದೇವೆ ನಾವು. ಯಾಕಂದ್ರೆ ಸರ್ ಮಾಡೋಂಥ ಭಾಳ ವಿಚಾರ ಆಚಾರ ವಿಚಾರಗಳು ಭಾಳ ಎಲ್ಲರೂ ಅಂತಾರೆ. ಸರ್ ಏನು ಮಾಡಿ ಯಾರು ಮಾಡ್ಯಾರ ಒಬ್ಬ ವ್ಯಕ್ತಿ ₹1 ಇದ್ದೋದ್ರಿಗೆ ಅವ್ರು ನಡ್ಕೋತ ಹೋದ್ರೆ ರೊಕ್ಕ ಕೊಟ್ಟು ಬಸ್ಸಿಗೆ ಕಳಿಸ್ಯಾರ. ಒಬ್ಬ ವ್ಯಕ್ತಿ ಕೆಲಸ ಇಲ್ಲಂದ್ರೆ ಕೆಲಸ ಕೊಟ್ಟರು ಅವ್ರು. ಎಷ್ಟೋ ಅನೇಕ ಕುಟುಂಬಗಳು ಹಾಳಾಗಿವು. ಇವತ್ತು ಕೆಲವರು ಫೋನ್ ಮಾಡಿದಾರೆ, ಸರ್ ನಾವು ಬರ್ಲೇವ್ರಿ, ನಾವು ಪೊಲೀಸ್ ಸ್ಟೇಷನ್ ಬರ್ಲೇವ್ರಿ, ನಮ್ಗೆ ಬರೋಕ್ಕಾಗಲ್ಲ, ನಾವು ಪಾಸ್ಟ್ ಇದ್ದೇವ್ರಿ, ಹಂಗಿದ್ದೇವ್ರಿ, ಹಿಂಗಿದ್ರು ಹೇಳ್ತಾರೆ. ಬಟ್ ಹಂಗಿಲ್ಲ ಅವ್ರ ಹತ್ರ. ಇಮಿಡಿಯೇಟ್ ಬಂದು ಚಾಣಕ್ಕೆ ಬಂದು ಮಾತಾಡೋ ಅವ್ರಿಗೆ ಸಾಲ್ಯೂಷನ್ ಮಾಡಿ ನನಗೆ ಕಳಿಸಿದ್ದಾರೆ. ಬರ್ರಿ ಸ್ವಲ್ಪ ನೀವು ಕೈ ಎಲ್ಲೋ
ಉತ್ತರ ಪ್ರದೇಶದಲ್ಲಿ ಕ್ರೈಸ್ತರ ಮೇಲೆ ಕೆಲವು ಹಲ್ಲೆಗಳು, ಚರ್ಚ್ ಮೇಲೆ ಹಲ್ಲೆಗಳು ನಡೆಯುವಾಗ ಭೀಮ್ ಆರ್ಮಿದವರು ಒಂದು ಘೋಷಣೆ ಕೊಡ್ತಾರೆ. ಏನಂದ್ರೆ ಕ್ರೈಸ್ತರಿಗೆ ಏನೇ ಅನ್ಯಾಯ ಆದ್ರು ನಾವು ಬಂದು ಕೇಳ್ತೇವೆ, ನಾವು ಅದ್ರ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದಿದ್ದೆವು. ಮನೆಯಲ್ಲಿ ಸಂವಿಧಾನ ಹೇಗೋ ಮನೆಯಲ್ಲಿ ಬೈಬಲ್ ಕೂಡ ಇಡ್ಬೇಕಂತ ನಾವು ಘೋಷಣೆ ಮಾಡ್ತೇವೆ ಅಂದ್ರೆ ಅಂತ ದೊಡ್ಡ ಮಾತಾಡಿದ್ರು ಅವ್ರು ಅಂತಂದ್ರ ಇಂಥ ಒಂದು ಪ್ರೋತ್ಸಾಹ ಅವ್ರಿಗೆ ನೋಡ್ರಿ ದೇವರೆಲ್ಲ ಇದು ಮಾಡೋರು. ಹಂಗ ನಾ ಹೇಳೋ ತಾತ್ಪರ್ಯ ಏನಂದ್ರ ನಾವು ಯಾವುದೇ ಜಾತಿ ಆಗ್ಲಿ ಕುಲ ಗೋತ್ರ ಅದ್ರ ಮೇಲೆ ಹೋಗದೆ ಯವನಸ್ಥರಿಗೆ ಸರ್ಕಾರದ ಕೆಲವು ಸೌಲಭ್ಯಗಳು, ಸರ್ಕಾರದಿಂದ ನಾವು ಹೆಂಗ್ ವಂಚಿತರಾಗಿದ್ದೀವಿ ಅದನ್ನೆಲ್ಲ ತಿಳಿಸ್ಕೊಂಡು ಮುಂದೆ ಬೆಳಿಬೇಕು, ಎಲ್ಲ ಸಮಾಜದವ್ರು ಬೆಳಿಬೇಕು, ಎಲ್ಲರೂ ಒಂದು ಸ್ಥಾನಮಾನ ಹೊಂದ್ಕೋಬೇಕೆಂಬುದೇ ನಮ್ಮ ಉದ್ದೇಶ. ಅದಕ್ಕೆ ಬಿಟ್ಟರೆ ಬೇರೆದೇನಿಲ್ಲ. ಈ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ನನಗೆ ಡಾಕ್ಟರ್ ಎಸ್ ಬಾಲಾಜಿ ಸರ್ ಅವರು ನನಗೆ ಸಿದ್ಧಗಂಗಾ ಮಠದಲ್ಲಿ ಹೋಗಿ ಸೇರಿಸಿದವರು ಮತ್ತು ನನಗೆ ಕರೆದು ನೀನು ಮಾಡಂತ ಸೇವೆಗಳು ನಾನೆಲ್ಲ ನೋಡ್ತಾ ಇದ್ದೀನಿ, ಫಾಲೋ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ರಾಜ್ಯ ಪ್ರಶಸ್ತಿ ನಿನಗೆ ಕೊಡ್ತಾ ಇದ್ದೀನಿ ಬಾ ಅಂತ ಹೇಳಿ ಅವ್ರು ಕಾಲ್ ಮಾಡ್ತಾರೆ. ಅದು ಬಹಳ ಸಂತೋಷ ಆಯಿತು. ಅದೇ ರೀತಿ ನಮ್ಗೆ ಸಹಕರಿಸುವಂಥ ಎಲ್ಲ ಪಾಸ್ಟರ್ ಮಹೇಂದ್ರ ಅವರಾಗಲಿ ಮತ್ತು ಸ್ವಾಮಿದಾಸ್ ಸರ್ ಆಗಲಿ ಮತ್ತು ಯಶಪ್ಪ ಬ್ರದರ್ ಆಗಲಿ, ನೀವೆಲ್ಲರೂ ಏನು ಜವಾಬ್ದಾರಿ ಕೊಟ್ಟಿರಿ ಏನಿಲ್ಲ ಅದು ನಮ್ಮ ಜೊತೆಲಿ ಇಟ್ಕೊಂಡು ದತ್ತು ಸೂರ್ಯವಂಶಿ ಸರ್ ಅವ್ರು ನಮ್ಮ ಜೊತೆಲಿ ಇರ್ತಾರೆ ಯಾವಾಗಲೂ. ಯಾಕಂದ್ರೆ ನೋಡ್ರಿ ನಮ್ಮೂರು ಅಂದಾಗ ನಮ್ಗೆ ಬಹಳ ಸಂತೋಷ ಆಯ್ತು. ಜಯಕುಮಾರ್ ಬ್ರದರ್ ನಮ್ಮೂರು ಅಂದಾಗ ಬಹಳ ಸಂತೋಷ ಆಯ್ತು. ಪಾಸ್ಟರ್ಗೆ ಏನ್ ಮಾಡಿದ್ದಾರೆ, ಅನ್ಯಾಯ ಆಗದ ಹಾಗೆ ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಚಪ್ಪಲಿ ಮುಖಾಂತರ ಅವ್ರಿಗೆ ಕೃತಜ್ಞತೆ. ಯಾಕಂದ್ರೆ ಪ್ರಿಯರೇ, ಈ ಲೋಕದಲ್ಲಿ ಒಬ್ಬ ಯಜಮಾನನ ಹೆಂಡತಿ ಬೇಕಾದ್ರೆ ಫ್ರೀ ಆಗಿ ಸಹಕಾರ ಮಾಡಬಹುದು. ಆದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸಹಕಾರ ಮಾಡ್ಬೇಕಾದ್ರ ಒಳ್ಳೆ ಹೃದಯ ಉಳ್ಳವನು, ಒಳ್ಳೆ ಮನಸ್ಸುಳ್ಳವನು, ಒಳ್ಳೆ ಆಲೋಚನೆ ಉಳ್ಳ ವ್ಯಕ್ತಿ ಮಾತ್ರ ಸಹಾಯ ಮಾಡ್ತಾನೆ ಹೊರತು ಬೇರೆ ಯಾರು ಸಹಾಯ ಮಾಡಕ ಆಗುವುದೇ ಇಲ್ಲ. ಒಬ್ಬ ಪಾಸ್ಟರ್ಗೆ ಅನ್ಯಾಯ ಆಗ್ತಾ ಇದ್ರ ಇವ್ರು ಏನ್ ಮಾಡಿದಾರ ಅಂದ್ರ, ಅನ್ಯಾಯ ಆಗ್ತಾ ಇದ್ರ ಅದಕ್ಕೆ ಪ್ರಯಾಸ ಪಡೆದ ಅದು ಸಾಲ್ವ್ ಆಗೋದಿಲ್ಲ ಪ್ರಿಯರೇ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಅವ್ರಿಗೆ ಒಂದು ಲೆಟರ್ ಪೇರ್ ಬರೆದು ಕೊಟ್ಟಿದ್ದಾರೆ, ನಿಮ್ಗೆ ಯಾವ ತರ ಅನ್ಯಾಯ ಆಗ್ತದೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಲ್ಲಾ ತರದ ಅವ್ರಿಗೆ ಜೊತೆ ಇದ್ದು ಸಹಕಾರ ಮಾಡಿದ ಮೇಲೆ ಆ ವ್ಯಕ್ತಿ ಸರ್ ಹತ್ರ ತಿರುಗಿ ಬರಲಿಲ್ಲ. ಕೆಲವೊಂದು ಸಾರಿ ನಾವು ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ಅದಕ್ಕೆ ಬದಲಾಗಿ ಘನತೆ ಗೌರವ ಬರೋದಕ್ಕಿಂತ ಅವಮಾನ ನಿಂದೆ ಬಂದ್ರು ನಾವು ಒಳ್ಳೇದು ಮಾಡಿದೇವಲ್ಲ ಅಂತ ಒಂದು ಧೈರ್ಯ ಅವರಲ್ಲಿ ಇರ್ತದೆ. ಯಾರೋ ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಹೊಗಳಿಲ್ಲಲ್ಲ ಅನ್ನುವಂಥ ದುಃಖದಕ್ಕಿಂತ ನಾನು ಮಾಡಿದಂತ ಒಳ್ಳೆ ಕ್ರಿಯೆ ಒಂದು ದೇವರು ಕೊಟ್ಟಿದಂತ ಜ್ಞಾನ ಒಬ್ರಿಗೆ ಒಳ್ಳೇದಾಗ್ಯದಲ್ಲ ಅಂತ ಸಂತೋಷ ಪಡುವ ಏಕೈಕ ವ್ಯಕ್ತಿ ಅಂದ್ರೆ ಅದು ನಮ್ಮ ಶಾದ್ರ ಕೈಯನ್ನು ಇದ್ದಿದ್ದಾರೆ. ನೀನು ಯಾರ ಮುಖಾಂತರ ಬಂದಿದವನು ಅಂತ ಕೇಳ್ತಾರೆ. ಅಲ್ಲಿ ಏನ್ ಬೇಕು, ಒಂದು ಹಿಂದಿರುವ ಮೇಲಧಿಕಾರಿ ಮುಖ ಪರಿಚಯ ಬೇಕಾಗಿರ್ತದೆ, ಅವ್ರ ಹೆಸರು ಬೇಕಾಗಿರೋದು. ಈಗ ನಮ್ಮ ದತ್ತು ಸುರೇಶಿ ಅವ್ರ ಸರ್ ಗೊತ್ತಾರ, ನಾವು ದತ್ತು ಸುರೇಶಿ ಅವ್ರ ಸರ್ ಜೊತೆ ಬಂದ ಆಯ್ತಾ ಕೂಡು ಅಂತಾರೆ, ಸುಮ್ಮನೆ ಬಂದ್ರೆ ಹೊರ ನಿಂದ್ರು ಅಂತಾರೆ. ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ನಾವು ಹೋಗಿ ಕೂಡ್ಬೇಕಂದ್ರೆ ಒಂದು ಗಣ್ಯ ವ್ಯಕ್ತಿಗಳ ಹೆಸರು ಹೇಳೋರಾಗಿರ್ಬೇಕು. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಇಟ್ಟುಕೊಂಡಿದ್ದ ಉದ್ದೇಶ ಏನಂದ್ರ ಸರ್ಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ಬೇಕು. ಸನ್ಮಾನ ಆದ ನಂತರ ಅನೇಕರಿಗೆ ಅತ್ಯಾಚಾರ ಅನ್ಯಾಯ ಆಗ್ತಾ ಇದೆ, ಬಹಳಷ್ಟು ಜನರಿಗೆ ಅತ್ಯಾಚಾರ ಅನ್ಯಾಯ ಆಗ್ತಾ ಇದೆ. ಆ ಅತ್ಯಾಚಾರ ಅನ್ಯಾಯ ಇಡೀ ಲೋಕಕ್ಕೆಲ್ಲ ನಾವು ನ್ಯಾಯ ದೊರಕಿಸಿ ಕೊಡದೇ ಇದ್ದರೂ ಕನಿಷ್ಠ ನಮ್ಮ ಎದುರುಗಡೆ ಇರುವವರಿಗೆ ಆದ್ರೂ ನಾವು ನ್ಯಾಯ ದೊರಕಿಸಿಕೊಡ್ಬೇಕೆಂಬ ಒಂದು ಉದ್ದೇಶದಿಂದ ಸರ್ ಜೊತೆ ನಾವು ತುಂಬಾ ದಿನ ಹಿಡಿದು ಮಾತಾಡ್ತಾ ಇದ್ದೆವು. ಇವ್ರು ಹೇಳಿದ್ದಾರೆ, ಸರಿ ಬ್ರದರ್ ನೀವೇನಾದ್ರೂ ಮಾಡಿ ಆದ್ರೆ ನಾನು ನಿಮ್ ಹಿಂದಿರ್ತೇನೆ. ಕೊಟ್ಟಿದ್ರೆ ಕುಡಿದಿನವ ಸುಮ್ಮನೆ ಇರಲ್ಲ, ಗರ್ಜಿಸ್ತಾನ ಅವನು. ಬಾಬಾ ಸಾಹೇಬ್ರು ಹೇಳಿರೋ ಮಾತಿದು. ಅದ ಸಲಕ ಇವಾಗ ನಮ್ಮ ವಿಶೇಷವಾಗಿ SC ST OBC ಸಮಾಜದಲ್ಲಿ ಶಾದ್ರಕ್ ಪಾಸ್ಟರ್ ಅವರು ತುಂಬಾ ಒಂದು ಆಧ್ಯಾತ್ಮಿಕ ಭಾಗದಲ್ಲಿ ಆಗ್ಲಿ, ಶೈಕ್ಷಣಿಕ ಆಗ್ಲಿ, ಒಂದು ಸಾಮಾಜಿಕ ಆಗ್ಲಿ, ಒಂದು ಅವ್ರದ್ದು ಏನಾರ ತೊಂದರೆ ಬಂದರಾಗ್ಲಿ ಅವ್ರು ತುಂಬಾ ಅದಕ್ಕೆ ಭಾಗಿಯಾಗಿ ಅದರಲ್ಲಿ ಅವರು ಸಹಕಾರ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸುವ ಬಹಳಷ್ಟು ಘಟನೆಗಳು ಕೂಡ ನಾವು ಕಣ್ಣಾರೆ ನೋಡಿದ್ದೇವೆ. ಅವರು ಸುಮಾರು ವರ್ಷಗಳಿಂದ ಇವಾಗ ನಿಮಗೆ ಪಾಸ್ಟರ್ ಸಾಹೇಬರು ಕೂಡ ಹೇಳಿದ್ರು, ಅವ್ರು ಬ್ಯಾಂಕ್ ಮ್ಯಾನೇಜರ್ ಇದ್ದರು. ಅಂತ ಒಂದು ಬ್ಯಾಂಕ್ ಮ್ಯಾನೇಜರ್ ಹುದ್ದೆಯನ್ನು ಬಿಟ್ಟು ಅವರು ಏನೋ ಒಂದು ಸಮಾಜ ಕಟ್ಟೋಣ, ನಮ್ಮ ಸಮಾಜದಲ್ಲಿ ಇದ್ದಂತ ಯುವಕರಿಗೆ ಒಂದು ಒಳ್ಳೆ ಮಾರ್ಗ ತೋರಿಸೋಣ ಅಂತ ಹೇಳಿ ಅವ್ರ ಅನೇಕ ಹೆಸರಿನಲ್ಲಿ ಒಂದೊಂದು ಸಂಘಟನೆಗಳನ್ನು ಕಟ್ಟಿ ಎಷ್ಟೋ ಜನರನ್ನು ಇವತ್ತು ಒಂದು ಸಮಾಜದಲ್ಲಿ ಅವರು ಗಟ್ಟಿಯಾಗಿ ನಿಂತು ಸಮಾಜ ಸೇವೆ ಮಾಡ್ತಕ್ಕಂತ ಒಂದು ವ್ಯಕ್ತಿಗಳನ್ನು ಅವರು ತಯಾರಿಸಿದ್ದಾರೆ. ಹಾಗೆ ನಮ್ಮ ಬಹುಜನ್ ಸಮಾಜದಲ್ಲಿ ಬಹುಜನ್ ಸಮಾಜ ಪಾರ್ಟಿಯಲ್ಲಿ ಕೂಡ ಅವರು ನಮ್ಮ ಜಿಲ್ಲೆಯಲ್ಲಿ ಕೋಆರ್ಡಿನೇಟರ್ ಅಂತ ಹೇಳಿ ಅವರು ಕೆಲಸ ಮಾಡಿದ್ದಾರೆ. ಶ್ರೀ ಮಾನಸಂದ್ರ ಮುನಿಯಪ್ಪ ಸಾಹೇಬರು ರಾಜ್ಯಾಧ್ಯಕ್ಷರು, ಅವ್ರ ಜೊತೆ ಅವ್ರ ಒಳ್ಳೆ ಸಂಬಂಧ ಇದೆ. ಅವರು ಇವತ್ತು ಕೂಡ ಒಂದು ಫ್ಯಾಮಿಲಿ ತರ ಅವರಿಗೆ ಏನು ತುಂಬಾ ರೆಸ್ಪೆಕ್ಟ್ ದಿಂದ ಅವರಿಗೆ ಇದು ಕರೀತಾರೆ, ಏನಾದರೂ ಕೂಡ ಇನ್ವೈಟ್ ಮಾಡ್ತಾರ.
ಅವ್ರ ಮದುವೆಗೆ ಕೂಡ ಅವರಿಗೆ ಇನ್ವೈಟ್ ಮಾಡಿದ್ರು. ಅವ್ರ ಪ್ರತಿಯೊಂದು ಕಾರ್ಯಕ್ಕೆ ಅವ್ರು ಮರೆಯಂಗಿಲ್ಲ. ಆ ರೀತಿ ಒಂದು ಒಳ್ಳೆ ವ್ಯಕ್ತಿ ಆಗಿದ್ದಾರೆ ಶದ್ರಕ್ ಪಾಸ್ಟರ್ ಅವರು. ಅದರ ಸಲುವಾಗ ನೀವು ಸನ್ಮಾನ ಕಾರ್ಯಕ್ರಮ ಇಟ್ಟಿಕೊಂಡಿರೋದ್ರಿಂದ ನನಗೆ ಅವರು ರಾತ್ರಿ ಹೇಳಿದ್ರು, ನಾವು ಬರ್ಬೇಕು ಸರ್, ಹಿಂಗೆ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಮ್ಮ ಯಶಪ್ಪ ಮತ್ತು ಸ್ವಾಮಿದಾಸ್ ಅವರು ಅಂತಂದಾಗ ನಾನು ಬಂದೆ. ಬಟ್ ನಂದು ಒಂದು ವಿಚಾರ ಏನಂದ್ರೆ, ತಾವೆಲ್ಲರೂ ಸಾಮಾಜಿಕ ಪರಿವರ್ತನೆ, ಆರ್ಥಿಕ ಮುಕ್ತಿ, ನೀವು ಸಾಮಾಜಿಕವಾಗಿ ನೀವು ಬದಲಾವಣೆ ಆಗಬೇಕು ಮತ್ತು ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದ್ರೆ ನಿಮಗೆ ಒಳ್ಳೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಅಣ್ಣ ತಮ್ಮರಿಗೆ, ನಿಮ್ಮ ಕುಟುಂಬದಲ್ಲಿ ಯಾರು ಓದ್ತಾ ಇದ್ದಾರೆ ಅವರಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ನೀವು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಈ ಭಾರತ ದೇಶದಲ್ಲಿ ನಾವು 85% ಜನ ಇದ್ದೇವೆ, SC ST OBC ಮೈನಾರಿಟಿ. ನಾವು ಈ ದೇಶಕ್ಕೆ ಆಳುವ ಸಮಾಜ ಆಗಬೇಕು. ಈ ಆಳುವ ಸಮಾಜವನ್ನು ಆಗಿ ನಾವು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅವ್ರದ್ದು, ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೂ ನಮ್ಮ ದಾದಾ ಸಾಹೇಬ್ ಕಾಂಶಿರಾಮ್ ಸಾಹೇಬರು ಕನಸನ್ನು ನನಸು ಮಾಡಿ ನೀವು ಈ ದೇಶದಲ್ಲಿ ಒಂದು ಸನ್ಮಾನದಿಂದ ಬದುಕಬೇಕಂತ ಹೇಳಿ ನಾನು ನಿಮಗೆ ಸಂದೇಶ ಕೊಡ್ಬೇಕಂತ